ವೀಕ್ಷಕರೇ, 7 ವರ್ಷ ಸಿಎಂ ಆಗಿದ್ದ ನಿಜಲಿಂಗಪ್ಪ ಅವರಲ್ಲಿ ಸ್ವಂತ ಕಾರು ಇರಲಿಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗಬೇಕೆನಿಸಿದಾಗ ಅಥವಾ ಇನ್ನೆಲ್ಲ ಓಡಾಟವಿದೆ ಎಂದಾಗ ಸ್ನೇಹಿತರ ಕಾರಿನಲ್ಲಿ ಅವರು ಹೋಗಿ ಬರ್ತಿದ್ರು. ಬಿದ್ದು ಕಾಲು ಮುರಿದಾಗ ತಮ್ಮನ್ನ ಬೆಂಗಳೂರಿನಲ್ಲಿರುವ ಸರ್ಕಾರಿ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡುವಂತೆ ಸರ್ಕಾರವನ್ನು ಕೋರಿದ್ರು. ಖಾಸಗಿ ಆಸ್ಪತ್ರೆಗೆ ಸೇರಿಸುವ ಅಂದಿನ ಮುಖ್ಯಮಂತ್ರಿಯ ಸಲಹೆಯನ್ನ ಅವರು ನಿರಾಕರಿಸಿದರು. ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಚಿಕಿತ್ಸೆಗೆಂದು ವಿದೇಶಕ್ಕೆ ಹೋಗಿದ್ರು. ಅಲ್ಲಿಂದ ತಮ್ಮ ರಾಜಕೀಯ ಗುರುವಿನ ಜೊತೆ ಮಾತನಾಡಲು ಬಯಸಿ ಫೋನ್ ತಿರುಗಿಸಿದ್ರೆ ಆ ನಂಬರ್ ಚಾಲನೆಯಲ್ಲಿಲ್ಲ ಎಂಬ ಉತ್ತರ ಬಂತು. ಎಷ್ಟು ಬಾರಿ ಫೋನ್ ಮಾಡಿದ್ರೂ ಇದೇ ಉತ್ತರ. ಹೆಗಡೆ ಅವರು ಅಲ್ಲಿಂದ ತಮ್ಮ ಆಪ್ತ ಸಹಾಯಕ ರಾಮಪ್ಪನವರಿಗೆ ಫೋನ್ ಮಾಡಿ ಈ ಬಗ್ಗೆ ವಿಚಾರಿಸುವಂತೆ ಹೇಳ್ತಾರೆ. ರಾಮಪ್ಪ ಅವರು ಚಿತ್ರದುರ್ಗ ಎಸ್ಪಿಯನ್ನ ಸಂಪರ್ಕಿಸಿ ಹಕೀಕತ್ ವಿವರಿಸಿದ್ರು. ಶಂಕರ್ ಬಿದರಿ ಅವರು ಆಗ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದರು. ಇಲಾಖೆಗೆ ಆಯ್ಕೆಯಾಗುವ ಪೂರ್ವದಲ್ಲಿ ದೂರವಾಣಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು. ಏನಾಗಿರಬಹುದು ಎಂಬುದನ್ನು ಅವರು ಸರಿಯಾಗಿ ಊಹಿಸಿದ್ರು. 40 ರೂಪಾಯಿ ಬಿಲ್ಲು ಹಣ ತುಂಬದ ಕಾರಣ ಮಾಜಿ ಮುಖ್ಯಮಂತ್ರಿ ಮನೆಯ ದೂರವಾಣಿ ಸಂಪರ್ಕವನ್ನ ಇಲಾಖೆ ಕತ್ತರಿಸಿ ಹಾಕಿತ್ತು. ತುಂಬಬೇಕಾಗಿದ್ದ ಬಾಕಿ ಮೊತ್ತವಾದ್ರೂ ಎಷ್ಟು ಅಂತೀರಾ? 10-20 ಸಾವಿರ ಅಲ್ವೇ ಅಲ್ಲ, ಬರೀ 40 ರೂಪಾಯಿ. ಹಲವು ತಿಂಗಳುಗಳಿಂದ ಬಾಕಿ ಇರಿಸಿಕೊಂಡಿದ್ರಿಂದ ಇಲಾಖೆಯ ನಿಯಮಾನುಸಾರ ಟೆಲಿಫೋನ್ ಸಂಪರ್ಕ ಕಡಿದು ಹಾಕಲಾಗಿದೆ ಎಂಬ ಮಾಹಿತಿ ಸಂಗ್ರಹಿಸಿದ ಬಿದ್ರಿಯವರು 40 ರೂಪಾಯಿ ಜೊತೆಗೆ ಮರು ಸಂಪರ್ಕಕ್ಕೆ 20 ರೂಪಾಯಿ ದಂಡ ಕಟ್ಟಿ ಒಟ್ಟು 65 ರೂಪಾಯಿಗಳನ್ನ ಅವರಿಗೆ ಗೊತ್ತಾಗದೆ ಪಾವತಿಸಿದರು. ಮನೆಯಲ್ಲಿ ಏನನ್ನೋ ಓದುತ್ತಾ ಕುಳಿತಿದ್ದ ಎಸ್ಎನ್ ನಿಜಲಿಂಗಪ್ಪ ಅವರಿಗೆ ಫೋನ್ ರಿಂಗ್ ಆದಾಗ ಅಚ್ಚರಿಯಾಗಿತ್ತು. ಆ ಕಡೆಯಿಂದ ಹಲೋ ಸಾರ್ ಎಂದವರು ಹೆಗಡೆ. ಆಗ ಏನನ್ನೋ ಹೇಳದ ನಿಜಲಿಂಗಪ್ಪನವರು, ನಾನು ಬಿಲ್ಲು ತುಂಬಿರಲಿಲ್ಲ, ಯಾರು ಈ ಕೆಲಸ ಮಾಡಿದ್ದು ವಿಚಾರಿಸಿ ಅಂತ ತಮ್ಮ ವಿಶ್ವಾಸಿಕರೊಬ್ಬರಿಗೆ ಕೋರಿದ್ರು. ಟೆಲಿಫೋನ್ ಎಕ್ಸ್ಚೇಂಜ್ ನಲ್ಲಿ ಅವರು ವಿಚಾರಿಸಿದಾಗ ಎಸ್ಪಿ ಶಂಕರ್ ಬಿದ್ರಿ ಅನ್ನೋದು ಗೊತ್ತಾಯಿತು. ತಮ್ಮ ಆತ್ಮಕಥನ ಸತ್ಯಮೇವ ಜಯತಿಯಲ್ಲಿ ಶಂಕರ್ ಬಿದ್ರಿ ಅವರು ಈ ಘಟನೆಯನ್ನ ಪ್ರಸ್ತಾಪಿಸಿದ್ದಾರೆ. ನಿಜಲಿಂಗಪ್ಪನವರು ತಡ ಮಾಡಲಿಲ್ಲ. ಬಿದರೆಯವರನ್ನ ಮನೆಗೆ ಕರೆಸಿಕೊಂಡು ಮಾತನಾಡಿಸಿ ಕಾಫಿ ಕುಡಿಸಿ ಮುಂದಿನ ತಿಂಗಳು ಮೊದಲ ವಾರ ಬನ್ನಿ ಮಾತಾಡೋದಿಕ್ಕೆ ಇದೆ ಅಂದರು. ಅದರಂತೆ ಬಿದರೆಯವರು ನಿಜಲಿಂಗಪ್ಪ ಅವರ ಮನೆಗೆ ಹೋದಾಗ ಒಂದು ಕವರ್ನಲ್ಲಿ 65 ರೂಪಾಯಿ ಇಟ್ಟು ಥ್ಯಾಂಕ್ಸ್ ಹೇಳ್ತಾರೆ. ತಮ್ಮ ದೂರವಾಣಿ ಮರುಸ್ಥಾಪನೆಯಾದ ಕೂಡಲೇ 65 ರೂಪಾಯಿಯನ್ನ ಹಿಂದಿರುಗಿಸುವ ಆರ್ಥಿಕ ಬಲ ಅವರಲ್ಲಿ ಇರಲಿಲ್ಲ ಎಂಬುದು ಇಂದಿನ ರಾಜಕಾರಣಿಗಳಿಗೆ ಬರ್ಜಿ ಅಂತ ಚುಚ್ಚಿದ್ರು ಆಶ್ಚರ್ಯ ಇಲ್ಲ. ಒಂದಲ್ಲ ಎರಡಲ್ಲ 7 ವರ್ಷ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಈಗ ಇಂಥ ಸನ್ನಿವೇಶ ಸಂದರ್ಭಗಳನ್ನ ಸ್ಮರಿಸಿಕೊಂಡಾಗ ರಾಷ್ಟ್ರ ನಾಯಕ ಎಸ್ ನಿಜಲಿಂಗಪ್ಪನವರು ಎಷ್ಟೊಂದು ಪ್ರಾಮಾಣಿಕರಾಗಿದ್ದರು ಎಂಬುದು ವೇದ್ಯವಾಗುತ್ತೆ ಅಲ್ವೇ?